ಏನು ನಡೆಯಾಕ್ತೈತಿ? ಅವ್ರು ಯಾರು? ಶಿವಗೆ ಏನಾಯ್ತು? ಒಂದು ಅರ್ಥ ಆಗ್ತಿಲ್ಲ. Kenapa tak tidur lagi? Ha? ಫಾಲೋ ಮಾಡತ್ತಾರಿ ನಮಗೆ. ಹೌದಾ? ಯಾರು ಮಾಡಾಕತ್ತಾರ ನಾನು ನೋಡ್ತೀನಿ. ಸರ್ ನನಗೆ ಆಗುದಿಲ್ರಿ, ನಿಮ್ಮ ಗುಪ್ತ ಎಲ್ಲ ಗೊತ್ತಾಗತ್ತದ್ರಿ ಈಗ. ಏನು? ನನ್ನ ಗುಟ್ಟು ನಿನಗೇನು ಗೊತ್ತಾಯ್ತು? ಇಲ್ರಿ ಸರ್, ಯಾರೋ ಫಾಲೋ ಮಾಡತ್ತಾರ್ರಿ. ಫಾಲೋಅಪ್ ಮಾಡಿದರೆ ನೀ ಯಾಕೆ ಹೆದರ್ತೀಯ? ಅರ್ಥ ಮಾಡ್ಕೋ ಅಷ್ಟೇ. ಕೆಲಸ ಮಾಡಲೇಬೇಕು. ಇದು ನನ್ನ ಜೀವನದ ಪ್ರಶ್ನೆ, ನನ್ನ ಸಂಸಾರದ ಪ್ರಶ್ನೆ. ಅರ್ಧೋಟಿಗೆ ಹೋಗ್ತೇನಂದ್ರ ನಡೀತಾ. ಪ್ರಾಬ್ಲಮ್ ಆಗೋದು ನನಗ್ರಿ ಸರ್. 10 ಕೊಲೆ ಆದಿದ್ದಕ್ಕೆ ಇನ್ನೊಂದು ನೀನೇನು ದೊಡ್ಡ ಕೊಲೆ ಆಗೋದು ಪ್ರಶ್ನೆ ಇಲ್ಲ. ಅರ್ಥ ಮಾಡ್ಕೊಂಡಿ? ಓಕೆ. ಇಲ್ಲ ಅರ್ಥ ಮಾಡ್ಕೋ. ಬಿಡಲ್ಲ ನಾನು. ಭೂತದವ್ರು ನೀವು ನಾನು ಯಾರು ಅಂಜಿಸ್ಕೊಳ್ಬೇಕನ್ನತ್ತೀರಿ ನಾವು? ನಮ್ಮ ಫ್ರೆಂಡ್ ಶಿವರನ್ನು ಕೊಲೆ ಮಾಡಿದವ್ರು ಯಾರು ಹೇಳ್ರಿ?
ನೋಡು ನೀವು ಅಜ್ಜಾರ್ ನೀವು ಅಲ್ಲಿ ಭೇಟಿ ಇದ್ರೆ ನೀವು ಅಲ್ಲನ್ರಿ ಹಾ ಅವನೇ ನಾನೇ ಅವನು ಯಾಕೆ ಗೊತ್ತಾ ಇನ್ನೊಂದು ನನ್ನ ಮುಖ ನೋಡಿಲ್ಲ ನೋಡು ಈ ರಾಜ್ಯ ಅಂಶದ ಒಳಗೆ ನೀವೊಬ್ಬನೇ ಓದಿದ್ದೆ ನಿನ್ನ ಸಂಬಂಧ ನಾನು ಕಾಯ್ತಾ ಇದ್ದೀನಿ ಯಾರ ಅವಸರ ಯಾವ್ದು ಏನು ಹೇಳ್ತೀರಿ ನೀವು ನಿನಗೆ ಗೊತ್ತಿಲ್ಲದ ನನಗೆ ಗೊತ್ತು ಯಾಕೆ ಗೊತ್ತಾ ನೀನು ಈ ರಾಜವಾಡಿಗೆ ಮೌಸ್ತಸ್ತ ನೀನೇ ಅನ್ನೋಗೋಸ್ಕರ ನಾ ಬದುಕಿದಲೇ ನಿಮ್ಮನ್ನ ಕಲಾಸ್ ಮಾಡಕ ಈ ವಂಶಸ್ತ್ರ ಒಳಗೆ ನೀವೊಬ್ಬನ ಉಳಿದಿ ನಿನ್ನ ಕಲಾಸ್ ಮಾಡಬೇಕತ್ತ ನಿಂತಿನ ಓಹೋ ಇದ ವಿಷಯ ಏನ್ರಿ ಈ ರಾಜ್ಯವಂಶ ನಂದು ಐತತ್ ನೀವು ಮೊದಲೇ ಹೇಳಿದ್ರೆ ತಗೋರಿ ನಾ ಆಗ ಆಳ್ತಿದ್ದೀನಿ ರೀ ಈಗ ಗೊತ್ತಾಯ್ತು ಇನ್ನು ಮೇಲೆ ಈ ರಾಜ್ಯವಂಶ ನಂದು ಇಲ್ಲದೆ ಮಕ್ಕಳ ಓಹೋ ಬರಬೇಕು ಕೊಲೆಗಾರನೇ ಸಾಕ್ಷಿ ಹಂಗೆ ಕೂಡಿ ಬಂದಿವು ನಮ್ಮ ಫ್ರೆಂಡ್ ಶಿವ ಇಲ್ಲ ನಮ್ಮ ಶಿವನ್ ಕೊಂದವ್ರು ಇವ್ರೇ ಅಲ್ಲ ತಪ್ಪು ಕೈ ತೆಗಿ ನಾನು ಇಂಟಿಲ್ದಾನ ಅಧಿಕಾರಿ ಮೇನ್ ಇರೋದು ಇಲ್ಲಿ ನಾನು ಪತ್ತೆ ಹಚ್ಚಲಿಕ್ಕೆ ಬಂದಿದ್ದೇನೆ ವಿಶಾಲ್ ರಾಜ್ ಕವಿತಾ ವಿಶಾಲ್ ಕವಿತಾ ನೀವು ಇಲ್ಲೇ ಅವರು ಯಾರದಾರ ಏನೋ ಗೊತ್ತಿಲ್ಲ ಸರ್ ನೀವು ಬಂದು ನನಗೆ ಅಡ್ಡಿ ಮಾಡಿರಿ ಉಳಿದಿರೋದು ಇದೊಂದೇ ಇವನೊಬ್ಬನ ನೀವು ನಾ ಕಲಾಸ್ ಮಾಡಿದ ಬಳಿಕ ನೀವು ಬರಬೇಕಾಗಿತ್ತು ಮಾಡಿದ್ರಿ ನೀವು ತಪ್ಪು ಮಾಡಿದ್ರಿ ನಮ್ಮ ದೋಸ್ತರೇ ಮಾಡಿದ್ದು ಬೇಡ ಕೈಯನ್ನು ಬಿಡ್ರಿ ಈ ಜಾಗ ಸರಿ ಇಲ್ಲ ನೀವು ಹೋಗಿಬಿಡಿ ನೀನು ಜಾಗ ಇಲ್ಲೆಲ್ಲ ಅಲ್ಲದೆ ವಿಶಾಲ್ ಏನಾಯ್ತು ಏನಾಯ್ತು ಯಾಕೆ ಹಿಂಗೆ ಬಂದೆ ನಾ ಮೊದಲೊಮ್ಮೆ ಹೇಳ್ತೀನಲ್ಲ ಇಲ್ಲಿ ನಂಗೆ ಬಂದಂಗೆ ಆಗತ್ತ ತಂದು ಈ ರಾಜವಂಶ ಎಲ್ಲ ನಂದೇ ಅಂತ ಈ ರಾಜವಂಶದವಂತನ ನಿಮ್ದೇ ಇದಾ ಆ ಅಜ್ಜನ ಬಾಯ್ಲಿ ಕೇಳಿದೇನ ಅಯ್ಯೋ ಜೋರಿ ಆ ಮುದಕನ ಆ ಬುಡ್ಡಣ್ಣ ನಂದೇನ್ ತಪ್ಪಿಲ್ರಿ ಅವ್ರು ನನ್ನ ಟಾರ್ಚರ್ ಮಾಡಿದ್ರು ಫ್ಯಾಮಿಲಿಗೆಲ್ಲ ಇವತ್ತು ನನಗೆ ಸ್ವಲ್ಪ ಸಮಾಧಾನ ಆದಂಗೆ ಆಗ್ಯದ್ರಿ ಅದಕ್ಕಾಗಿ ನನಗೆ ಈ ವೇಷ ಹಾಕಬೇಕಾಗಿ ಬಂದದ ಸರಿ ಇನ್ನೊಮ್ಮೆ ಈ ತಪ್ಪು ಮಾಡಕ್ ಹೋಗ್ಬೇಡ್ರಿ ನೀವು ಇನ್ಮೇಲೆ ನಿಮ್ಮ ದಾರಿ ನಿಮಗ್ರಿ ನಮ್ಮ ದಾರಿ ನಮಗ್ರಿ ಇಲ್ರಿ ನಾನು ಬರ್ತೀನಿ ನಿಮ್ಮ ಜೊತೆ ನಮ್ಮ ಗೋಡೇನ ಸರಿ ಕವಿತಾ ಕರ್ಕೊಂಬ
ರೆಸ್ಯೂಮ್ ಕಮಾಲಾನ್ ಸರ್. ಆನ್ಲೈನ್ ಹೇಳಿ ಆನ್ಲೈನ್. RFN ಹಿಡ್ಕೊಂಡು ಬಂದೇನೆ ಸರ್. ಹಾಂ ಓಕೆ, ನಾನು ಇವತ್ತು ಬಿಜಿ ಇದ್ದೀನಿ, ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ. ಓಕೆ ಸರ್. ಓಕೆ, ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ, ನಾಳೆ ಬಂದು ಪ್ರೊಡ್ಯೂಸ್ ಮಾಡಿ. ಓಕೆ ಸರ್. ಆಫೀಸರ್ ಆನ್ಲೈನ್ ಸರ್. ಹಾಂ, ಸ್ಪಾಟಿಗೆ ಬಂದಿದ್ದೀನಿ, ಬೇಗ ಬನ್ನಿ. ಸರ್ ಸ್ಪಾಟ್ ಯಾವುದು ಗೊತ್ತಾಗಲಿಲ್ಲ. ನಮ್ಮ ಮಾಮೂಲಿ ಜಾಗ ರೀ, ಅದೇ ಗುಪ್ತವಾಗಿದೆಯಲ್ಲ, ಬೇಗ ಕರ್ಕೊಂಬಂದ್ಬಿಡಿ. ಓಕೆ ಸರ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಅಲ್ಲೇ ಕರ್ಕೊಂಡ್ ಬಂದಿವಿ ಸರ್. ಹೇಳಿ ಸರ್. ನಮಸ್ತೆ. ಓಕೆ, ಲೈನ್ ಕಟ್. ಇದೇ ಸ್ಪಾಟ್ ಬರೋಕ್ಕೆ ಹೇಳಿದ್ದೀನಿ, ಬರ್ತಾರೆ, ಒಂದು ನಿಮಿಷ ಕಾಯೋಣ. ಓಕೆ ಸರ್. ನೀವು ಹೋಗಿ ಬನ್ನಿ, ನಾನು ಆಮೇಲೆ ವಿಚಾರ ಮಾಡ್ತೀನಿ. ಅವ್ರು ಹೋಗಿ ಬನ್ನಿ. ಸರ್ ಸರ್ RFN ತಂದೇನು ಸರ್. ಓ, ಇವನೇನ ಅವನು? ಹೌದು ಸರ್. ಹಾಂ. ಆಫೀಸರ್ ಸರ್ ನಿಮ್ಗೆ ಗೊತ್ತಾಗದ ಹಾಗೆ ನಾನು ನಿಮ್ಮ ಬೆನ್ನ ಹಿಂದೆ ತಿರುಗ್ತಾ ಇದ್ದೆ. ಓಕೆ ಸರ್. ಬಟ್ ಇವನ ಮೇಲೆ ಒಂದು ಕಣ್ಣಿತ್ತು. ಸರ್ ಮೇನ್ ಆರೋಪಿ ಅನ್ನೋದು ನೀವೇ ಸರ್. ಹೌದಾ? ಓಕೆ ಸರ್. ಇರಲಿ. ಓಕೆ, ಕೆಲವು ಜನ ಹುಡುಗರು ಇದ್ರಲ್ಲ ಸರ್ ಎಲ್ಲ ಮರ್. ಓ, ಬರ್ತಾ ಇದ್ದಾರೆ ಬರಲಿ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ದೋಸ್ತ ಅರುಣ್ ಎಸ್ಕೇಪ್ ಆಗಿಲ್ಲ, ಹಾಂ, ಡೆತ್ತೂ ಆಗಿಲ್ಲ, ನನ್ನ ಹತ್ರ ಸುರಕ್ಷಿತವಾಗಿದ್ದಾನೆ. ಹಲೋ ಮಿಸ್ಟರ್, ಇವರು ಕೊಲೆಗಾರ ಅಂತ ನಿನಗೆ ಡೌಟ್ ಬಂದಿತ್ತಲ್ಲ? ಹೌದ್ರಿ ಸರ್. ಅಲ್ಲ, ನಾನೇ ಅವ್ರನ್ನ ಕಳಿಸ್ಕೊಟ್ಟಿದ್ದು. ನಮ್ಮ ಡಿಪಾರ್ಟ್ಮೆಂಟಿನ ಮನುಷ್ಯರು ಅವರು. ಹಾಂ, ಮೋಸ್ಟ್ ಇಂಟೆಲಿಜೆಂಟ್ ಆಫೀಸರ್. ಎಸ್ ಸರ್. ಎಲ್ಲ ವಾತಾವರಣ ನೋಡಿ ತಿಳಿ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಬಾರಪ್ಪ ಅಂತ ನಾನೇ ಕಳಿಸಿದ್ದೆ. ಹಾಂ, ಇನ್ನೊಂದು ವಿಷಯ, ನೀನು ರಾಜವಂಶಸ್ಥನೇ. ಈ ರಾಜವಂಶಸ್ಥರಲ್ಲೇ ಕೊನೆಯ ಕುಡಿ ನೀನು. ಎಲ್ಲರೂ ಸಫಾ ಮಾಡಿ ಕೊನೆಗೆ ನಿನ್ನೂ ಸಫಾ ಮಾಡಿ ನಿಮ್ಮ ಆಸ್ತಿ ಎಲ್ಲ ಹೊಡ್ಕೋಬೇಕಂತ ಇವನು ಮಾಡಿದ್ದು. ಸರ ಹೇಳಪ್ಪ. ನಾ ಎಲ್ಲ ಮುಗಿಸ್ಕೊತ ಬನ್ನಿ. ಹೌದು. ಲಾಸ್ಟ್ ಇವನ ನಾ ತಗೋಬೇಕಂದಿದ್ನಿ. ಓ, ನನ್ನ ಮರಿ ಅಂಶ ನನ್ನ ಮೊಮ್ಮಕ್ಕಳಿಗೆ ನಾ ಏನೋ ಆಸ್ತಿ ಮಾಡ್ಬೇಕಂತಿದ್ದೆ. ನೀವು ಬಂದು ಅಡ್ಡಿಗಟ್ರಿ, ಅರ್ಥ ಮಾಡ್ಕೊರಿ. ಇವನಂತೂ ನಾ ಬಿಡಬಾರ್ದು. ಓಕೆ, ಸುಧಾರಿಸ್ಕೋ. ಏನು ಸರ್ ಇದು ಎಲ್ಲ? ಇದು ನಿಜನಾ? ಇಟ್ ಈಸ್ ಟ್ರೂತ್. ನೋಡು, ನಿನಗಿಂತ ಎಲ್ಲ ಚೆನ್ನಾಗಿ ನನಗೆ ಗೊತ್ತಾಗಿಬಿಟ್ಟಿದೆ. ರಾಜವಂಶದ ಕೊನೆ ಕುಡಿ ನೀನು ಅಂತಾನೆ, ಉಳಿದದ್ದು ನೀನೊಬ್ಬ. ಅದಕ್ಕೆ ನೀನು ಬೆನ್ನು ಹತ್ತಿದ್ದಾನೆ. ನೋಡು, ಏನಾಗಿಲ್ಲ,
ನಮ್ಮ ಡಿಪಾರ್ಟ್ಮೆಂಟಿಗೆ ಸಾಕಷ್ಟು ನೀನು ಹೆಲ್ಪ್ ಮಾಡಿದೆ ಅಂತ ನಮ್ಮ ಆಫೀಸರ್ ನನಗೆಲ್ಲ ತಿಳಿಸಿದ್ದಾನೆ. ಹಾಂ, ಅದಕ್ಕೆ ಹೋಮ್ ಮಿನಿಸ್ಟರ್ ನಾನು ಭೇಟಿಯಾಗಿ ನಿನ್ನ ಬಗ್ಗೆ ಎಲ್ಲ ಹೇಳಿ ರೆಕಮೆಂಡ್ ಮಾಡಿ ಆದಷ್ಟು ಬೇಗ ನಮ್ಮ ಡಿಪಾರ್ಟ್ಮೆಂಟಿಗೆ ನೀನು ಸೇರ್ಬೇಕಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಹಾಂ, ಅವನ ಜೊತೆ ನೀನು ಬರುವಂತೆ. ಡ್ರೈವಿಂಗ್ ಬರುತ್ತಾ? ಹಾಂ, ಬರ್ತೀರಿ ಸರ್? ಓಕೆ. ದ್ಯಾಟ್ ಈಸ್ ಕರ್ನಾಟಕ ಪೊಲೀಸ್. ನಮಸ್ಕಾರ ಸರ್. ಎಲ್ಲ ವೀಕ್ಷಕರ ಅಭಿಮಾನಿಗಳಲ್ಲಿ ನಾ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಕರಾಳ ರಾತ್ರಿ 1ನೇ ಪಾರ್ಟ್ ನೋಡಿದವರಿಗೆ ಅದರ ಆನ್ಸರ್ ಸಿಗಲ್ಲಲ್ಲ. ಈಗ ಪಾರ್ಟ್ 2 ನೋಡಿ ನಿಮಗೆ ಏನಿದೆಯಪ್ಪ ಇದರ ಸ್ವಾರಸ್ಯ ಅಂತಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನು ಅಲ್ಲೇ ಪ್ರತಿಬಿಂಬಿಸೋದು ಸೇವಕನಾದ್ರೂ ಅವನು ರಾಜವಂಶದ ವಂಶಸ್ಥ ಇರ್ತಾನೆ. ಆ ವಂಶಸ್ಥ ಕುಡಿ ಒಳಗೆ ಒಬ್ಬ ಮಗು ಇರ್ತಾನೆ, ಅವನೇ ಸ್ತ್ರೀ. ಅದಕ್ಕಾಗಿ ಅವನ್ನ ತೆಗಿಬೇಕಂತಂದ ವಿಚಾರ ಮಾಡ್ತಿರ್ತಾನೆ. ಆಸೆ ಅನ್ನೋದು ಮಹಾಮಾಯೆ. ಅದಕ್ಕಾಗಿ ದಯಮಾಡಿ ನೀವು ವೀಕ್ಷಿಸಿ, ನೋಡಿ, ಆಶೀರ್ವದಿಸಿ, ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ತಪ್ಪಿದ್ದಲ್ಲಿ ನಮ್ಮನ್ನು ಹೇಳಿ ಸಹಕರಿಸಿ ನಮ್ಮನ್ನು ಒಳ್ಳೆಯ ದಾರಿಗೆ ನಮಸ್ತೆ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೋಡಿದ್ರಲ್ಲ, ರಾಮಾಯಣ ಮಹಾಭಾರತದಿಂದ ಹಿಡಿದು ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮಣ್ಣಿಗಾಗಿ ಸೇಡು 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 ಸೇಡು. ಇದು ಆದದ್ದು ಒಂದು ಆಸ್ತಿಗೋಸ್ಕರ, ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಅವರು ಇಡೀ ಸರ್ವನಾಶ ಮಾಡಬೇಕಂತ ವಂಶಾನೇ ಸರ್ವನಾಶ ಮಾಡಿದ. ಕೊನೆಗೂ ಸತ್ಯ ಇತ್ತು, ಒಂದು ಕುಡಿ ಉಳ್ಕೊಂಡು ಬಿಡ್ತು. ಅದಕ್ಕೆ ಹೇಳೋದು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸತ್ಯಮೇವ ಜಯತೆ ಅಂತ. ಯಾವಾಗಲೂ ಸತ್ಯಕ್ಕೆ ಜಯ. ಜೈ ಹಿಂದ್.